ಆಯುರ್ವೇದ ಪ್ರವರ್ತಕನಾದ ಮಹಾವೈದ್ಯನಾದಂತಹ ಸ್ವಾಮಿ ದೇವರು ನಾರಾಯಣನೇ ಧನ್ವಂತರಿಯಾಗಿ ಅವತಾರ ಮಾಡಿ ದೇವತೆಗಳಿಗೆ ಅಮೃತ ಕೊಡುವುದು ಮಾತ್ರ ಅಲ್ಲ, ಮುಂದೆ ಬರುವ ಎಲ್ಲ ಜನರಿಗೂ ರೋಗ ನಿವಾರಣೆಯಾಗುವ ಔಷಧವೆಂಬ ಅಮೃತವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಔಷಧಂ ಜಗತಸ್ಸೇತು ಸತ್ಯಧರ್ಮ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುತ್ತಾರೆ. ಅಂತಹ ಧನ್ವಂತರಿಯ ಒಂದು ಸೇವೆಯ ರೂಪದಲ್ಲಿ ಧನ್ವಂತರಿಯ ಪ್ರೇರಣೆ ಅನುಗ್ರಹದಿಂದ ನೀವೆಲ್ಲ ವೈದ್ಯರು ಅಷ್ಟು ನಿಸ್ವಾರ್ಥವಾಗಿ ಭಕ್ತಿ ಶ್ರದ್ಧೆಗಳಿಂದ ಪರೋಪಕಾರವನ್ನು ಸಮಾಜ ಸೇವೆಯನ್ನು ಮಾಡುವುದಕ್ಕೆ ಇಲ್ಲಿ ಮುಂದಾದದ್ದು ಬಹಳ ಸಂತೋಷದ ಸಂಗತಿ. ಎಲ್ಲರಿಗೂ ದೇವರು ನಿಮಗೆಲ್ಲ ಆಯುರಾರೋಗ್ಯವನ್ನು ಕೊಡಲಿ. ನೀವು ಗಟ್ಟಿಯಾಗಿದ್ದರೆ ಸಮಾಜ ಸೇವೆ ಮಾಡಬಹುದು. ನಿಮಗೆಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಈ ಸಮಾಜ ಸೇವೆಯನ್ನು ಮಾಡಿಸಲಿ. ನಿಮ್ಮ ಹತ್ರ ಬಂದವರಿಗೆಲ್ಲ ಒಳ್ಳೆ ಗುಣಮುಖ ಆಗಿ ಅವರೆಲ್ಲ ಆರೋಗ್ಯವಂತರಾಗಿ ಸಮಾಜದಲ್ಲಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಸಂತೋಷವಾಗಿ ಎಲ್ಲರೂ ಇರುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ಈ ಎಲ್ಲ ಕಾರ್ಯಗಳಿಗೆ ಯಶಸ್ಸು ಸಿಗುವುದಕ್ಕೋಸ್ಕರ ಎಲ್ಲ ವೈದ್ಯರು ಕೂಡ ಧನ್ವಂತರಿಯ ನಾಮಸ್ಮರಣೆಯನ್ನು ನಿಮಗೆ ಸಮಯ ಸಿಕ್ಕಾಗೆಲ್ಲ ಮನಸ್ಸಿನಲ್ಲಿ ಆ ಧನ್ವಂತರಿಯ ಸ್ಮರಣೆಯನ್ನು ಮಾಡುತ್ತಾ ಧನ್ವಂತರಿ ಧನ್ವಂತರಿ ಅಂತ ಸ್ಮರಣೆಯನ್ನು ಮಾಡಿ ಬರುವ ಧನ್ವಂತರಿಯ ಜಯಂತಿಯ ಸಂದರ್ಭದಲ್ಲಿ ಸುಮಾರು 33 ಲಕ್ಷ ಆ ಧನ್ವಂತರಿಯ ನಾಮಸ್ಮರಣದ ಸಮರ್ಪಣೆಯನ್ನು ರಾಮದೇವರ ಸನ್ನಿಧಾನದಲ್ಲಿ ಎಲ್ಲರೂ ಮಾಡೋದು. ಧನ್ವಂತರಿ ಧನ್ವಂತರಿ ಅಂತ ಪುರುಷರು ಮಹಿಳೆಯರು ಎಲ್ಲರೂ ನಾಮ ಸಂಕೀರ್ತನವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಅದರಲ್ಲಿ ನೀವೆಲ್ಲ ಭಾಗವಹಿಸಿ ಧನ್ವಂತರಿಯ ಪೂರ್ಣವಾದ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು.